ನಿಮ್ ಪರಿಚಯ ಮಾಡ್ಕೊಳ್ತೀರಾ? ಆಯ್ತು ಸರ್. ಸುಜಾತ ಅಂತ, ಸರಸ್ವತಿ ನಗರ. ನಿಮ್ದು ಒಕ್ಕೂಟ ಮಾಡ್ಕೊಂಡಿದ್ರ ಅಂತ ಗೊತ್ತಾಯ್ತು. ಏನ್ ಒಕ್ಕೂಟ ಅದು? ಅದು ನಾವು ಜನಧಾನ್ಯ ಮತ್ತೆ ಒಕ್ಕೂಟ ಅಂತ ಮಾಡಿದ್ದೀವಿ. ರೈತರ ಒಕ್ಕೂಟ ಅಂತ ಆಗಿದ್ದೀರಾ? ಅಲ್ಲಿ ನಾವು ಡೈರೆಕ್ಟರ್ ಆಗಿದೆ. ಡೈರೆಕ್ಟರ್ ಕೆಲಸ ಮಾಡ್ತಿದ್ದೀರಾ? ಏನೇ ಜನಧಾನ್ಯ ಒಕ್ಕೂಟ ಅಂತ ಹೇಳಿದ್ರಲ್ಲ, ಅದ್ರ ಉದ್ದೇಶ ಏನು? ಏನಕ್ಕೋಸ್ಕರ ಬಂದಿದೆ ಇದು ಒಕ್ಕೂಟ? ಇದು ನಾಟಿ ತಳಿ ಸಂರಕ್ಷಣೆ. ಇದನ್ನ ಮಾಡೋದಿಕ್ಕೆ ಅಂದ್ರೆ ನಾಟಿ ಬೀಜಗಳೆಲ್ಲ ಬರುತ್ತಲ್ಲ, ಅದನ್ನ ರಕ್ಷಣೆ ಮಾಡೋ ಉದ್ದೇಶ ಒಂದು ಉದ್ದೇಶ. ಮತ್ತೆ ಬೇರೆ ಏನಾದ್ರು? ಸಾವಯವ ಜನಕ್ಕೆ ಸಾವಯವ ವ್ಯವಸಾಯದ ಕೃಷಿಗೆ ಇದು ಉತ್ತೇಜನ ಕೊಡುವುದು. ಅಂದ್ರೆ ಯಾವ ರೀತಿ ಜನಗಳಿಗೆ ಇದ್ರ ಬಗ್ಗೆ ಬೆಳೆ ಬೆಳೆಯಕ್ಕೆ ತಿಳುವಳಿಕೆ ಕೊಡುವುದು ಉದ್ದೇಶ. ಅಂದ್ರೆ ನೀವ್ ಹೇಳೋ ರೀತಿ ಅಂದ್ರೆ ಎರಡು ಉದ್ದೇಶ ಮುಖ್ಯವಾಗಿದೆ. ಹೌದು ಸರ್. ಒಂದು ನಾಟಿ ಬೀಜಗಳ ಸಂರಕ್ಷಣೆ, ಮತ್ತೊಂದು ಸಾವಯವ ಕೃಷಿ ಮಾಡಲು ರೈತರಲ್ಲಿ ತಿಳುವಳಿಕೆ ಅರಿವು ಮೂಡಿಸುವುದು. ಹೌದು. ಆಯ್ತು. ಸಾವಯವ ಕೃಷಿ ಅಂದ್ರೆ ಅಂತೇಳಿ, ಸಾವಯವ ಕೃಷಿ ಅಂತಂದ್ರೆ ನಾವು ಡಿಎಪಿ ಮತ್ತೆ ಯೂರಿಯಾ ಕಮ್ಮಿ ಮಾಡೋದು, ಮತ್ತೆ ಎರೆಹುಳಿನ ಗೊಬ್ಬರ, ತಿಪ್ಪೆ ಗೊಬ್ಬರ ಹಾಕ್ಲೇಬಾರ್ದು. ಹೌದು, ಹಾಕ್ಲೇಬಾರ್ದು. ಯಾಕೆಂದ್ರೆ ಅದರಿಂದ ತುಂಬಾ ವಿಷನೇ ಇರುತ್ತೆ. ಅದಕ್ಕೆ ನಮ್ಮ ದನ ಕರುಗಳೆಲ್ಲನೂ ಆ ವಿಷನ ತಿಂದು ಹಾಲು ಅಷ್ಟೇನೆ ಏನು ಹೌದು ತುಂಬಾ ತೊಂದರೆ ಆಗುತ್ತೆ. ತುಂಬಾ ಕೆಟ್ಟ ಕಾಯಿಲೆನೆ ಬರುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತಂದ್ರೆ ನಾವು ನಾಟಿ ಗೊಬ್ಬರ ಹಾಕ್ಬೇಕು, ತಿಪ್ಪೆ ಗೊಬ್ಬರ ಮತ್ತೆ ಎರೆಹುಳಿನ ಗೊಬ್ಬರ ಮಾಡ್ಬೇಕು, ಹಸಿರೆಲೆ ಗೊಬ್ಬರ ಮತ್ತೆ ಕಾಂಪೋಸ್ಟ್ ಗೊಬ್ಬರ ಈ ರೀತಿನ ಮಾಡಿ ಒಳ್ಳೆ ಅದಕ್ಕೂ ಆಹಾರ ಕೊಡ್ಬೇಕು. ಅದರಿಂದ ನಾವು ಹಾಲು ಮೊಸರು ಕುಡಿದಿದ್ದ ನಮಗೂ ಆರೋಗ್ಯ ಚೆನ್ನಾಗಿರುತ್ತೆ, ಕಾಯಿಲೆಗಳೆಲ್ಲ ಕಮ್ಮಿ ಆಗುತ್ತೆ. ಅಂದ್ರೆ ಒಟ್ಟಾರೆ ನೀವು ಸರ್ಕಾರದ ಮೇವನ್ನ ಹೌದು ಸರ್ಕಾರ ಇಲ್ಲಿ ನೋಡಿ ಅಮ್ಮ, ಎಲ್ಲಿ ನಿಲ್ಲಿಸಿದಾಗ ಅಲ್ಲಿ ತಿರು ನೋಡಿದ್ರಲ್ಲ, ಯಾವಾಗ ಆರೋಗ್ಯ ಅಂದ್ರೆ ನಮ್ಮ ದನ ಕರುಗಳಾಗ್ಲಿ ಅಥವಾ ಜನರ ಆರೋಗ್ಯ ಆಗ್ಲಿ ತುಂಬಾ ಚೆನ್ನಾಗಿರುತ್ತೆ, ಬಾಧೆ ಆಗಲ್ಲ, ತೊಂದರೆ ಆಗಲ್ಲ. ಯಾವ್ದ್ರಿಂದ? ಇದು ನಾವೆಲ್ಲ ಹಾಕೋದ್ರಿಂದ. ಹೌದು, ನಾವು ತೋರ್ಸ್ಕೋಬೇಡಿ, ನೀವು ಹೇಳಿ ಅದನ್ನ. ರಾಸಾಯನಿಕ ಗೊಬ್ಬರ ಅಲ್ಲ, ನಾಟಿ ತಿಪ್ಪೆ ಗೊಬ್ಬರ ಮತ್ತೆ ಎರೆಹುಳಿನ ಗೊಬ್ಬರ ಹಾಕೋದ್ರಿಂದ ನಮ್ಗೆ ಆರೋಗ್ಯ ಮತ್ತೆ ಹಸುಗಳಿಗೆ ದನ ಕರು ಎಲ್ಲ ಚೆನ್ನಾಗಿರುತ್ತೆ. ಇದ್ರ ಬಗ್ಗೆ ನಾವು ನಮ್ಮ ಜನಧಾನ್ಯ ಹೆಚ್ಚು ಒತ್ತು ಕೊಡ್ತಾ ಇದೆ ಅಂತ ಲಾಸ್ಟ್ ಹೇಳಿದ್ಬಿಟ್ಟು ನಿಲ್ಲಿಸ್ಬಿಡಿ. ಸರಿ, ನಮ್ಗೆ ದನಕರ ಮತ್ತೆ ಜನರ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಜನಧಾನ್ಯ ಒತ್ತು ಕೊಡ್ತಾ ಇದೆ. ಅದಕ್ಕೋಸ್ಕರ ಸಾವಯವ ಕೃಷಿ ಮಾಡಕ್ಕೆ ನಮ್ಗೆ ಜನಧಾನ್ಯ ಒತ್ತು ಕೊಡ್ತಾ ಇದೆ. ಈ ಜನಧಾನ್ಯದ ಮುಖಾಂತರ ಕೇವಲ ಸಾವಯವ ಕೃಷಿಗೆ ಮಾತ್ರ ಆದ್ಯತೆ ಕೊಡ್ತೀರಾ? ಹೌದು, ನಾವು ಜನಧಾನ್ಯ ಮುಖಾಂತರ ನಾವು ಯಾವುದೇ ಇದಾದ್ರೂ ಮತ್ತೆ ರಾಗಿ, ಭತ್ತ ಅಂದ್ರೆ ಸಾವಯವ ಬೆಳೆದಂತೆ, ಯಾಕೆಂದ್ರೆ ಡಿಎಪಿ ಯೂರಿಯಾ ಹಾಕ್ದಂಗೆ ಇದು ಸಾವಯವದ ಬೆಳೆದಂತ ಪದಾರ್ಥಗಳನ್ನ ರಾಗಿ ಆಗ್ಬೋದು, ಭತ್ತ, ಕಡಲೆಕಾಯಿ, ತೊಗರಿ, ಅವರೆ ಯಾವುದೇ ಆದ್ರೂ ಇದಕ್ಕೆ ಜನಧಾನ್ಯ ಅಥವಾ ಜನಧಾನ್ಯ ಮುಖಾಂತರ ನಾವು ಇದು ಒತ್ತು ಕೊಡ್ತಾ ಇದೆ. ಹೌದಾ? ಈಗ ನಿಸರ್ಗದ ಮುಖಾಂತರ ನೀವು ಮಾರುಕಟ್ಟೆ ಮಾಡ್ತಾ ಇದ್ದೀರಾ? ಹೌದು ಸರ್. ಅಂದ್ರೆ ಜನಧಾನ್ಯ ಮುಖ್ಯವಾಗಿ ಅದನ್ನ ನೋಡ್ತಾ ಇದೆ. ಇದ್ರ ಜೊತೆಗೆ ನಿಸರ್ಗ ಅನ್ನೋದೊಂದು ಮಾರುಕಟ್ಟೆಯನ್ನ, ಅಂದ್ರೆ ಸಾವಯವ ಬೆಳೆದಂತಹ ಉತ್ಪನ್ನಗಳಿಗೆ ಮಾರುಕಟ್ಟೆ ಮಾಡೋ ದೃಷ್ಟಿಯಿಂದ ನಿಸರ್ಗ ಅಂತ ಮಾಡ್ಕೊಂಡಿದ್ದೀವಿ. ಈ ಜನಧಾನ್ಯ ಮುಖಾಂತರ ಏನೇ ಕಾರ್ಯಕ್ರಮ ಅಥವಾ ಚಟುವಟಿಕೆಯನ್ನು ಮಾಡ್ತಾ ಇದ್ದೀರಾ? ಇದು ಹಳ್ಳಿ ಗ್ರಾಮದವರೆಲ್ಲರನ್ನು ಮತ್ತೆ ಎಲ್ಲರೂ ಸೇರಿ ಮತ್ತೆ ಒಂದು ತಿಳುವಳಿಕೆನ ಕೊಟ್ಟು ಇದನ್ನ ಈ ಜನಧಾನ್ಯ ಇದೆಯಲ್ಲ, ಒಕ್ಕೂಟ ಇದೆಯಲ್ಲ, ರೈತರ ಒಕ್ಕೂಟ ಇದೆಯಲ್ಲ, ಏನೇನು ಕಾರ್ಯಕ್ರಮ ಅಥವಾ ಚಟುವಟಿಕೆಯನ್ನು ಮಾಡ್ತಾ ಇದೆ? ಈ ಸಮುದಾಯ ಇದು ಹಳ್ಳಿ ಗ್ರಾಮದಲ್ಲಿ ಸಮುದಾಯ ಬೀಜದ ಬ್ಯಾಂಕ್ ಇದೆಯಲ್ಲ, ಬೀಜ ಬ್ಯಾಂಕ್ ಅಂತ ಹೌದು ಸ್ಥಾಪನೆ ಏನು ಸಮುದಾಯ ಏನಕ್ಕೋಸ್ಕರ ಮಾಡ್ತೀರಾ ಅದನ್ನ ಅಂದ್ರೆ ಸಾವಯವ ಕೃಷಿಯಿಂದ ಅದನ್ನ ಒಳ್ಳೆ ತರಬೇತಿ ಕೊಟ್ಟು ಅದನ್ನ ಈಗ ಸಮುದಾಯ ಬೀಜ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಿದೀವಿ ಅಂತ ಹೇಳಿದ್ರಿ, ಹೌದಲ್ವಾ? ಏನಕ್ಕೋಸ್ಕರ ಮಾಡ್ಕೊಂಡಿದ್ದೀರಾ ಅದನ್ನ? ನಾವು ಎಲ್ಲಾ ಕಡೆ ಬಿತ್ತನೆ ಬೀಜಗಳನ್ನ ಎಲ್ಲ ಇಲ್ಲೇ ಸಿಗ್ಬೇಕು, ಮತ್ತೆ ಬೇರೆ ಕಡೆ ಹೋಗಿ ತರಬಾರ್ದು, ಎಲ್ಲಾ ನಾಟಿ ಬಿತ್ತನೆ ಬೀಜಗಳನ್ನ ಇಲ್ಲೇ ಸಿಗ್ಬೇಕು ಅಂತ ಹೇಳ್ಬಿಟ್ಟು ನಾವಿಲ್ಲಿ ಸಮುದಾಯ ಬೀಜ ಬ್ಯಾಂಕ್ ಅನ್ನ ನಾವು ಮಾಡ್ಕೊಂಡಿದ್ದೀವಿ. ಅಂದ್ರೆ ನಿಮ್ ರೈತರಿಗೆ ಪ್ರತಿ ವರ್ಷ ಇಲ್ಲೇ ಸಿಗ್ಲಿ ಇಲ್ಲೇ ಸಿಗ್ಲಿ, ರೈತರಿಗೂ ತುಂಬಾ ತೊಂದರೆ ಅಲ್ವಾ, ಅದಕ್ಕೆ ಇಲ್ಲೇ ಸಿಗ್ಲಿ ಅಂತ ಹೇಳಿ ನಾವು ಬೀಜದ ಬ್ಯಾಂಕ್ ಅನ್ನ ಇಲ್ಲೇ ಮಾಡಿದೀವಿ. ಹೌದಾ? ಸಾವಯವ ಕೃಷಿ ಬಗ್ಗೆ ತರಬೇತಿಗಳನ್ನ ಕೃಷಿವನ್ನ ಏರ್ಪಡಿಸ್ತಾ ಇದ್ದೀವಿ. ಆದಾಯ ಉತ್ಪನ್ನ ಕಾರ್ಯಕ್ರಮಗಳನ್ನ ಮಹಿಳೆ ಸಂಘವರು ಅದ್ರ ಬಗ್ಗೆ ನಾವು ಅದನ್ನ ಒತ್ತು ಕೊಡ್ತಾ ಇದ್ದೀವಿ. ಅಂದ್ರೆ ಯಾವ ರೀತಿ ಏನೇನು ಕೊಡ್ತೀರಾ? ಅಂದ್ರೆ ಮಹಿಳಾ ಸಂಘಗಳಿಗೆ ಆದಾಯ ಉತ್ಪನ್ನ ಕಾರ್ಯಕ್ರಮನ
ನಾವು ಒತ್ತು ಕೊಡ್ತಾ ಇದೀವಿ. ಅಂದ್ರೆ ತರಬೇತಿ ಬಗ್ಗೆ ನೀವು ಅವ್ರಿಗೆ ಸಾಂಬಾರ್ ಪೌಡ್ರು, ಚಿಲ್ಲಿ ಪೌಡ್ರು, ಮತ್ತೆ ಹಪ್ಪಳ, ಉಪ್ಪಿನಕಾಯಿ, ಮಿಲೆಟ್ ಮಿಕ್ಸ್, ಸರಿ ಇಂಥವನ್ನೆಲ್ಲ, ರಾಗಿ ಹಪ್ಪಳ, ಸೋಪ್ ಟ್ರೈನಿಂಗ್, ಈ ರೀತಿ ಮಹಿಳಾ ಸಂಘಗಳಿಗೆ ನೀವು ತರಬೇತಿಗಳನ್ನ ಕೊಡ್ತಾ ಇದ್ದೀವಿ. ಇಲ್ಲಿ ಇದೇ ಗ್ರಾಮದಲ್ಲಿ ಯಾವುದೇ ಆಗಲಿ ರೈತ ಚೆನ್ನಾಗಿ ಬೆಳೆಯನ್ನ ಬೆಳೆದ್ರೆ, ಅಂದ್ರೆ ಸಾವಯವ ಕೃಷಿಯಲ್ಲಿ ಚೆನ್ನಾಗಿ ಬೆಳೆಯನ್ನ ಬೆಳೆದ್ರೆ ಅವ್ರನ್ನ ಬೇರೆಯವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ತೋರಿಸಿ ಏರ್ಪೇಟ್ ಮಾಡಲಿಕ್ಕೆ. ಅಂದ್ರೆ ಯಾವುದೇ ರೈತ ಒಬ್ಬ ಆಯಾ ಗ್ರಾಮದಲ್ಲಿ ಯಾರ್ಯಾವ ರೈತರು ಸಾವಯವ ಕೃಷಿಯಲ್ಲಿ ಬೆಳೆ ಬೆಳೆದ್ರೆ ಬೇರೆ ರೈತರು ಇದರಿಂದ ಅನುಕೂಲ ಆಗುತ್ತೆ. ಬೇರೆ ರೈತರು ನೋಡಿದ್ರೆ ಅಂದ್ರೆ ಅವ್ರಿಗೂ ಗೊತ್ತಾಗ್ಬೇಕಲ್ವಾ, ಅವರು ಇಲ್ಲಿ ಈ ಒಬ್ಬ ರೈತ ಏನ್ ಕೆಲಸ ಮಾಡಿದಾನೆ ನಮ್ಮ ಹಿತ್ಲಲ್ಲಿ ಮತ್ತೆ ಕಿಚನ್ ಗಾರ್ಡ್ ಅಲ್ಲಿ ನಾವು ಹೋಗಿ ಹೊಲದತ್ರ ಈ ರೀತಿ ನೀರಾವರಿ ಇರೋರು ಈ ರೀತಿ ಮಾಡಿ ಅವರು ತಿಳ್ಕೊಬೇಕಲ್ವಾ. ಅದಕ್ಕೋಸ್ಕರ ಈ ಕಾರ್ಯಕ್ರಮ ನೋಡಿ ಅವರು ಸಹ ಅಳವಡಿಸ್ಕೋಬಹುದು. ಹೌದು, ಅವರು ಬೇರೆ ರೈತರನ್ನ ಕರ್ಕೊಂಡ್ಬಂದು ತೋರಿಸಿ ಅವ್ರನ್ನ ಕಲ್ತ್ಕೊಳ್ಳಿ ಅನ್ನೋದಕ್ಕೋಸ್ಕರ ತೋರಿಸ್ತೀವಿ ನಾವು. ಇದ್ರ ಜೊತೆಗೆ ಏನ್ ಮಾಡ್ತೀರಾ ಬೇರೆ? ಇದ್ರ ಜೊತೆ ಒಳಗೆ ನಾಟಿ ಸಹ ಬೀಜವನ್ನ ಅರಿವು ಮೂಡ್ಸಕ್ಕೆ ಇದಕ್ಕೋಸ್ಕರ ಬೀಜ ಮೇಳ ಅಂತ ಅದಕ್ಕೆ ಹೆಸರು ಮಾಡಿ ಇದನ್ನ ಮಾಡ್ತಾ ಇದ್ದೀವಿ. ಅಂದ್ರೆ ಒಟ್ಟಾರೆ ನೀವು ಬೀಜ ಮೇಳ ಏನಕ್ಕೋಸ್ಕರ ಮಾಡ್ತೀರಾ ಅಂದ್ರೆ ನಾಟಿ ಬೀಜಗಳ ಬಗ್ಗೆ ಅರಿವು ಮೂಡಿಸಕ್ಕೆ, ರೈತರಲ್ಲಿ ಅರಿವು ಮೂಡಿಸಕ್ಕೆ. ಕೆಲವೊಮ್ಮೆ ನೀವು ಹಳ್ಳಿಗಳಲ್ಲಿ ಬೀಜ ಮೇಳ ಅಂತ ಮಾಡ್ತೀರಾ? ಹೌದು, ಮಾಡ್ತಾ ಇದ್ದೀವಿ. ನಾವು ನಮ್ಮ ಗ್ರಾಮದಲ್ಲಿ ವಿಡಿಯೋ ಸಹ ನಾವು ವಿಡಿಯೋ ಶೋ ಮಾಡ್ತೀರಾ? ಏನಕ್ಕೋಸ್ಕರ ವಿಡಿಯೋ ಶೋ ಮಾಡ್ತೀರಾ? ಅದು ನಮ್ಮ ಗ್ರಾಮದಲ್ಲಿ ಇದು ಜನಧಾನ್ಯ ಅಂತ ಗೊತ್ತಾಗ್ಲಿ ಅನ್ನೋಕ್ಕೋಸ್ಕರ ಏನೇನು ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂತ ಅವ್ರಿಗೆ ತಿಳ್ಕೊಬೇಕಲ್ವಾ. ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಅದಕ್ಕೆ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಹೌದು ಮಾಡ್ತಾ ಇದೀವಿ. ಈಗ ಜನಧಾನ್ಯ ಒಕ್ಕೂಟ ಅಂತ ಹೇಳಿದ್ರಲ್ಲ, ಹೆಂಗ್ ರಚನೆ ಮಾಡ್ಕೊಂಡಿದ್ದೀರಾ? ನಾವು ಜನಧಾನ್ಯಲ್ಲಿ 10 ಜನ ನಾವು ಡೈರೆಕ್ಟರ್ ಆಗಿದ್ದೀವಿ. ಡೈರೆಕ್ಟರ್ ಆಗಿರೋದ್ರಿಂದ ಒಬ್ಬೊಬ್ರು ಒಂದೊಂದು 5 ಹಳ್ಳಿಗಳಿಂದ ಒಬ್ಬೊಬ್ರನ್ನ ಡೈರೆಕ್ಟರ್ ಆಗಿ ಇದನ್ನ ಕೆಲಸ ಮಾಡೋದಕ್ಕೆ ಆಯ್ಕೆ ಮಾಡ್ಕೊಂಡಿದ್ದೆ. ಈಗ ಜನಧಾನ್ಯ ಡೈರೆಕ್ಟರ್ ಅಂತ ಹೇಳಿದ್ರಲ್ಲ, ಹೌದು, ಅವ್ರು ಏನೇನ್ ಕೆಲಸ ಮಾಡ್ತಾರೆ? ನಾವು 10 ಜನನನ್ನು ಸೇರಿ ಇದನ್ನ ಒಂದು ಮೀಟಿಂಗ್ ಮಾಡ್ತೀವಿ. 19ನೇ ತಾರೀಕು ನಾವು ಇದೊಂದು ಮೀಟಿಂಗ್ ಮಾಡ್ತೀವಿ. ಪ್ರತಿ ತಿಂಗಳು ಇದನ್ನ ಮೀಟಿಂಗ್ ಮಾಡ್ತೀವಿ. ಎಲ್ಲಿ ಮೀಟಿಂಗ್ ಮಾಡ್ತೀರಾ? ನಾವು ಮರಳವಾಡಿಲಿ ನವಧಾನ್ಯ ಆಫೀಸ್ ಅಂತ ಇದೆ, ಅಲ್ಲಿ ಮಾಡ್ತೇವೆ. ಅಂದ್ರೆ ಪ್ರತಿ ತಿಂಗಳು ನೀವು ಮಾಸಿಕ ಸಭೆ ಮಾಡ್ತೀರಲ್ಲ, ಏನ್ ಮುಖ್ಯವಾಗಿ ಮೀಟಿಂಗ್ ಅಲ್ಲಿ ಯಾವ್ದ್ರ ಬಗ್ಗೆ ಚರ್ಚೆ ಮಾಡ್ತೀರಾ? ನಾವು ಹಿಂದಿನ ತಿಂಗಳಲ್ಲಿ ಸುಮಾರು ಸಭೆಗಳನ್ನ ಆಗಿರುತ್ತೆ. ಸಭೆ ಅಂದ್ರೆ ಏನ್ ಸಭೆ ಅಂದ್ರೆ ನಾವು ಹಿಂದೆಗಡೆ ತರಬೇತಿಗಳ ಸುಮಾರು ಆಗಿರುತ್ತೆ. ಇನ್ನು ಮುಂದೆ ತಿಂಗಳಲ್ಲಿ ನಾವು ಮಾಡಬೇಕಾಗಿರೋದು ಸುಮಾರು ಇರುತ್ತೆ. ಕೆಲಸ ಇರುತ್ತೆ, ಮಾಡಬೇಕು ಅಂತ ಪ್ರಯತ್ನ ಇರುತ್ತೆ. ಅದಕ್ಕೋಸ್ಕರ ನಾವು 10 ಜನನು ಸೇರಿ ನಾವಲ್ಲಿ ಮೀಟಿಂಗ್ ಮಾಡ್ತೀವಿ. ನಾವು ಜನಧಾನ್ಯದಲ್ಲಿ ಮತ್ತೆ ಶೇರ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಮಗೆ ತೀರ್ಪು ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ರೈತರುಗಳನ್ನ ಎಷ್ಟು ಶೇರ್ದಾರ ಆಗಿ ಮತ್ತೆ ಶೇರ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನಮಗೆ ವಹಿಸಿದ್ದಾರೆ. ಅದನ್ನ ಶೇರನ್ನ ನಾವು ಮಾಡಿಸ್ತಾ ಇದ್ದೀವಿ. ನಮ್ಮ ಗ್ರಾಮದಲ್ಲಿ ಯಾವ್ಯಾವ ತರಬೇತಿ ಬೇಕಾಗಿದೆ ಅಂತ ಕೇಳ್ತಾರೆ, ಅದ್ರ ಪ್ರಕಾರ ನಾವು ತರಬೇತಿಗಳನ್ನ ನಾವು ಕೊಡಿಸ್ತೀವಿ. ಸಮುದಾಯ ಬೀಜದ ಬ್ಯಾಂಕ್ ಮತ್ತೆ ನಿರ್ವಹಣೆ ನೋಡ್ಕೊಳ್ತಾ ಇದ್ದೀವಿ. ಅಂದ್ರೆ ಈಗಾಗಲೇ ನೀವು ನೋಡಿದ್ರಿ ಜನಧಾನ್ಯದ ಡೈರೆಕ್ಟರ್ ಒಬ್ರು ಏನೇನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಾ ಅಂತ. ಸೊ ಅವ್ರು ಹೇಳಿದಾಗೆ ಅಂದ್ರೆ ಈ ಜನಧಾನ್ಯ ರೈತರ ಒಕ್ಕೂಟ ಮುಖ್ಯವಾಗಿ ಈ ನಾಟಿ ಬೀಜಗಳ ಸಂರಕ್ಷಣೆ ಅಂದ್ರೆ ಇತ್ತೀಚೆಗೆ ನಾವು ಕೆಲವು ಇಂಪ್ರೂವ್ಡ್ ವೆರೈಟಿ ಅನ್ನೋದು ಬಂದ್ಬಿಟ್ಟು ಸೊ ನಾವು ನಾಟಿ ಬೀಜ ಅಂತ ಹಳೆ ಪದ್ಧತಿಯಲ್ಲಿ ಮಾಡತಕ್ಕಂತಹದ್ದು ಬಹಳ ನಶಿಸಿ ಹೋಗ್ತಾ ಇದೆ. ಸೊ ಹಾಗಾಗಿ ನಾವು ಈ ಜನಧಾನ್ಯದ ಮುಖಾಂತರ ನಾವು ನಾಟಿ ಬೀಜವನ್ನ ರಕ್ಷಣೆ ಮಾಡೋದು ಮುಖ್ಯ ಉದ್ದೇಶ. ಅದರ ಜೊತೆಗೆ ಸಾವಯವ ಕೃಷಿಯನ್ನ ಜನರಲ್ಲಿ ಅಳವಡನೆ ಮಾಡಿಕೊಡೋದು ಎರಡನೇ ಉದ್ದೇಶ ಆಗಿರುತ್ತೆ. ಸೊ ಅದ್ರ ಜೊತೆಗೆ ನಾವು ಅವ್ರು ಹೇಳಿದಾಗೆ ಒಂದು ಜನಧಾನ್ಯದ ಮುಖಾಂತರ ಅಥವಾ ಅದರ ಅಡಿಯಲ್ಲಿ ಒಂದು ನಾವು ನಿಸರ್ಗ ಸಹಕಾರ ಸಂಘ ಸಂಸ್ಥೆಯನ್ನು ಮಾಡಿಕೊಡ್ತೀವಿ. ಸೊ ಇದ್ರ ಮುಖ್ಯ ಉದ್ದೇಶ ಅಂದ್ರೆ ಈಗ ಜನಧಾನ್ಯದ ಉದ್ದೇಶ ಕೇವಲ ಬಂದ್ಬಿಟ್ಟು ಸಾವಯವ ಕೃಷಿಗೆ ಒತ್ತು ಕೊಡೋದ್ರ ಜೊತೆಗೆ ನಿಸರ್ಗದಲ್ಲಿ ನಾವು ಅವತ್ತು ಬೆಳೆದಂತಹ ಸಾವಯವ ಕೃಷಿ ಬೆಳೆದಂತಹ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನು ಕಲ್ಪಿಸಿಕೊಡೋದು ಮುಖ್ಯ ಉದ್ದೇಶ ಆಗಿರುತ್ತೆ. ಸೊ ಇದು ಮುಖ್ಯವಾಗಿ ಇದು ರೈತರಿಂದನೇ ಈ ಒಕ್ಕೂಟ ಅಂದ್ರ ಈ ಜನಧಾನ್ಯ ರೈತರ ಒಕ್ಕೂಟ ಇದೆಯಲ್ಲ, ಈ ಒಕ್ಕೂಟ ಬಂದ್ಬಿಟ್ಟು ಆಯಾ ಗ್ರಾಮಸ್ಥರಿಂದ ಅಂದ್ರೆ ನಮ್ಮ ಮರಳವಾಡಿ ಮತ್ತೆ ಸಂಬಂಧಪಟ್ಟ ಸುತ್ತಮುತ್ತಲಿನ ಗ್ರಾಮಸ್ಥರೇ ಸೇರಿ ಈ ಒಕ್ಕೂಟವನ್ನ ರಚನೆ ಮಾಡಿಕೊಂಡಿದ್ದಾರೆ. ಇದ್ರ ಮುಖ್ಯವಾಗಿ ಏನಂದ್ರೆ ಇದರಲ್ಲಿ ಸಮುದಾಯ ನಿರ್ವಹಣೆ
ಮುಖ್ಯವಾಗಿರುತ್ತೆ. ಅಂದ್ರೆ ನಾನು ಹೇಳ್ತಿರೋದು, ಈಗ ಗ್ರೀನ್ ಫೌಂಡೇಶನ್ ಆಗಿರ್ಬೋದು ಅಥವಾ ಜನಧಾನ್ಯ ಆಗಿರ್ಬೋದು, ಕೇವಲ ಇವರು ಒಂದು ಮೇಲ್ಮಟ್ಟಕ್ಕೆ ಅಥವಾ ಇವರು ಸ್ವಂತ ಕಾಲಲ್ಲಿ ಅಥವಾ ಸ್ವಂತ ನಿರ್ವಹಣೆ ಮಾಡಿಕೊಳ್ಳೋ ಹೋಗೋದು ಜೊತೆಗೆ ಇವರು ನಿರಂತರವಾಗಿ ಇವರು ಸ್ಥಳೀಯ ಆಯ್ಕೆಯಾಗಿರ್ತಾರಲ್ಲ, ಈ ಡೈರೆಕ್ಟರ್ಸ್ ಕೂಡ ಈ ಒಕ್ಕೂಟವನ್ನ ನಡೆಸ್ಕೊಂಡು ಹೋಗಬೇಕು. ಆ ಮಟ್ಟದಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಇದರ ನಾವು ಕೆಲವು ಕಾಲಕ್ರಮೇಣ ಇದು ಒಂದು ರೈತರ ನಿರ್ವಹಣೆ ಮಾಡತಕ್ಕಂತಹ ಒಂದು ಒಕ್ಕೂಟವಾಗಿ ಇರುತ್ತೆ. ನಾವು ಆರಂಭದಲ್ಲಿ ಕೇವಲ ಇವರಿಗೆ ಒಂದು ಮಾರ್ಗದರ್ಶನ ಕೊಡುವಂತಹ ಒಂದು ಒಕ್ಕೂಟ ಆಗಿರುತ್ತೆ ಇದು. ಈಗಾಗಲೇ ನಮ್ಮ ಜನಧನ್ಯ ಮುಖಾಂತರ ನಾವು ಸಾಕಷ್ಟು ತರಬೇತಿ ಕಾರ್ಯಕ್ರಮ ಅಥವಾ ಸಾವಯವ ಕೃಷಿ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಸೊ ಈ ರೀತಿ ನಿಮಗೆ ಯಾವುದೇ ರೀತಿ ನಮ್ಮ ಜನಧನ್ಯದ ಮುಖಾಂತರ ಕಾರ್ಯಕ್ರಮ ಏರ್ಪಡಿಸಕ್ಕೆ ಅಥವಾ ಯಾವುದೇ ಒಂದು ಇದ್ರ ಬಗ್ಗೆ ಮಾಹಿತಿ ಅಥವಾ ಸುದ್ದಿಯನ್ನು ತಿಳ್ಕೊಳ್ಳೋಕೆ ನಮ್ಮನ್ನ ಸಂಪರ್ಕಿಸಿ. ಅಂದ್ರೆ ಫೋನ್ ಮುಖಾಂತರ ಬೇಕಾದ್ರೆ ನೀವು ಸಂಪರ್ಕಿಸಬಹುದು. ಅಂದ್ರೆ ನಮ್ಮ ದೂರವಾಣಿ ಸಂಖ್ಯೆ 9448029137 944-8029-137. ಇಲ್ಲಿ ಬೇಕಾದ್ರೆ ಸಂಪರ್ಕ ಮಾಡಬಹುದು. ಅಥವಾ ನೀವು ಡೈರೆಕ್ಟ್ ಬಂದು ನೋಡ್ತೀವಿ ಅಂದ್ರೆ ಮರಳವಾಡಿ ಆಫೀಸ್, ಮರಳವಾಡಿ ಹತ್ರ ಅಂದ್ರೆ ತೇರ್ಬೀದಿ ರೋಡ್ ಅಲ್ಲಿ ನಮ್ಮ ಆಫೀಸ್ ಆಲ್ರೆಡಿ ಈಗ ನಾವು ಸ್ಥಾಪನೆ ಮಾಡಿದ್ದೀವಿ. ಅಲ್ಲಿ ಬಂದು ಸಹ ನಮ್ಮ ಅಧಿಕಾರಿಗಳನ್ನ ನೀವು ಭೇಟಿ ಮಾಡಬಹುದು.